ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ನಮ್ಮ ಗುರು MCQ ಸೀರೀಸ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಬನ್ನಿ ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ ಸೈನ್ಸ್ನ ಮತ್ತೊಂದು MCQ ಎಪಿಸೋಡ್ ಇದು ಒನ್ ಶಾರ್ಟ್ ಎಪಿಸೋಡ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್. ಈ ಲೆಸನ್ ಮೇಲೆ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಸಹ ತಾವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕ್ತಾ ಹೋಗಿ, ಜೊತೆಗೆ ನಿಮ್ಮ ಪಾಸಿಟಿವ್ ಒಪಿನಿಯನನ್ನು ಸೇರಿಸಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಮೊದಲನೇ ಪ್ರಶ್ನೆ. Reproductive organ of plants is dash. Option A fruit, B flower, C root, D all of these. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫ್ಲವರ್. ಸ್ನೇಹಿತರೆ, ಈ ಕ್ವಶನ್ಗಳನ್ನು ನಾನು ಡಿಪಾರ್ಟ್ಮೆಂಟ್ನವರು ಮಾಡಿರುವಂತಹ MCQ ಸೀರೀಸ್ ಏನಿದೆ ಅದನ್ನೂ ಸಹ ಬೇಸ್ ಆಗಿಟ್ಕೊಂಡು ಅದನ್ನೂ ಸಹ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಹಾಗಾಗಿ ಇದು ನಿಮಗೆ ಉತ್ತಮವಾಗಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ಎರಡನೇ ಪ್ರಶ್ನೆ. Pistil is dash. Option A present in the center of a flower. Option B the female reproductive part. Option C made of 3 parts. Option D all of these. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದೀಸ್. ನಂತರ ಮೂರನೇ ಪ್ರಶ್ನೆ. ದ ಫ್ಲವರ್ ಆಫ್ ದ ಹೈಬಿಸ್ಕಸ್ ಪ್ಲಾಂಟ್ ಈಸ್ ಡ್ಯಾಶ್. ಆಪ್ಷನ್ ಎ ಬೈಸೆಕ್ಸುವಲ್, ಬಿ ಯೂನಿಸೆಕ್ಸುವಲ್, ಸಿ ನ್ಯೂಟರ್, ಡಿ ವೆರಿ ಸ್ಮಾಲ್. ಬೇಗ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಬೈಸೆಕ್ಸುವಲ್. ನಂತರ ನಾಲ್ಕನೇ ಪ್ರಶ್ನೆ. ದ ಪೀರಿಯಡ್ ಡ್ಯೂರಿಂಗ್ ಅಡಲಸೆನ್ಸ್ ವೆನ್ ದ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಬಿಗಿನ್ ಟು ಮೆಚ್ಯೂರ್ ಇಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಓವ್ಯುಲೇಷನ್, ಬಿ ಪ್ಯೂಬರ್ಟಿ, ಸಿ ಜರ್ಮಿನೇಷನ್, ಡಿ ಪ್ರೊಪಗೇಷನ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ಯೂಬರ್ಟಿ. ನಂತರ ಐದನೇ ಪ್ರಶ್ನೆಗೆ ಬನ್ನಿ. Along the path of the vas deferens, the secretions of which gland provides nutrition to the sperms? ನೋಡ್ರಿ, ಯಾವ ಗ್ಲ್ಯಾಂಡಿನ ಸೆಕ್ರಿಷನ್ ನ್ಯೂಟ್ರಿಷನ್ ಕೊಡುತ್ತೆ ಸ್ಪರ್ಮ್ಗೆ? ಆಪ್ಷನ್ ಎ ಪ್ರೋಸ್ಟೇಟ್ ಗ್ಲ್ಯಾಂಡ್, ಆಪ್ಷನ್ ಬಿ ಸೆಮಿನಲ್ ವೆಸಿಕಲ್ಸ್, ಆಪ್ಷನ್ ಸಿ ಡಿ ಯೂರಿನರಿ ಬ್ಲಾಡರ್. ಆಪ್ಷನ್ ಎ ಪ್ರೋಸ್ಟೇಟ್ ಗ್ಲ್ಯಾಂಡ್ is not sexually transmitted. ಆಪ್ಷನ್ ಎ syphilis, B hepatitis, C HIV AIDS, ಡಿ ಗೊನೇರಿಯಾ. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೆಪಟೈಟಿಸ್. ಈಗ ಏಳನೇ ಪ್ರಶ್ನೆ. ಫುಲ್ ಫಾರ್ಮ್ ಆಫ್ ಏಡ್ಸ್ ಈಸ್ ಆಪ್ಷನ್ ಎ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್, ಬಿ ಅನಲೋಗಸ್ ಇಂಡಿಯನ್ ಸಿಂಡ್ರೋಮ್, ಸಿ ಆಟೋ ಇಮ್ಯೂನ್ ಡಿಸೀಸ್ ಸಿಂಡ್ರೋಮ್, ಡಿ HIV. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್. ಈಗ ಎಂಟನೇ ಪ್ರಶ್ನೆ. ಇನ್ ಹ್ಯೂಮನ್ ಮೇಲ್ಸ್ ದ ಟೆಸ್ಟಿಸ್ ಲೈ ಇನ್ ದ ಸ್ಕ್ರೋಟಮ್ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ದ ಡ್ಯಾಶ್. ಆಪ್ಷನ್ ಎ ಪ್ರೋಸೆಸ್ ಆಫ್ ಮೇಟಿಂಗ್, ಬಿ ಈಸಿ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್, ಸಿ ಸೆಕ್ರೀಷನ್ ಆಫ್ ಈಸ್ಟ್ರೋಜನ್, ಆಪ್ಷನ್ ಡಿ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್. ಈಗ ಒಂಬತ್ತನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆರಿಲೈಸೇಷನ್ ಮೆಥಡ್ ಈಸ್ ಪರ್ಮನೆಂಟ್? ಆಪ್ಷನ್ ಎ ವ್ಯಾಸೆಕ್ಟಮಿ, ಬಿ ಟ್ಯೂಬಲ್ ಸ್ಟೆರಿಲೈಸೇಷನ್, ಸಿ IUCD, ಡಿ ಬೋತ್ ಎ ಆ್ಯಂಡ್ ಬಿ. ಈಗ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಬೋತ್ ಎ ಆ್ಯಂಡ್ ಬಿ. ನಂತರ IUCD ಈಸ್ ಫಾರ್ ಡ್ಯಾಶ್. ಆಪ್ಷನ್ ಎ ಕಾಂಟ್ರಸೆಪ್ಷನ್, ಬಿ ವೆಜಿಟೇಟಿವ್ ಪ್ರೊಪಗೇಷನ್, ಸಿ ಇನ್ಕ್ರೀಸಿಂಗ್ ಫರ್ಟಿಲಿಟಿ, ಡಿ ಅವಾಯ್ಡಿಂಗ್ ಮಿಸ್ಕ್ಯಾರೇಜ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾಂಟ್ರಸೆಪ್ಷನ್. ನಂತರ 11ನೇ ಪ್ರಶ್ನೆಗೆ ಬನ್ನಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಪ್ರೊಡಕ್ಟಿವ್ ಸ್ಟೇಜಸ್ ಸೀನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈಸ್ ಆಪ್ಷನ್ ಎ ಗ್ಯಾಮೆಟ್, ಝೈಗೋಟ್, ಎಂಬ್ರಿಯೋ, ಸೀಡ್ಲಿಂಗ್. ಆಪ್ಷನ್ ಬಿ ಝೈಗೋಟ್, ಗ್ಯಾಮೆಟ್, ಎಂಬ್ರಿಯೋ, ಸೀಡ್ಲಿಂಗ್. ಆಪ್ಷನ್ ಸಿ ಸೀಡ್ಲಿಂಗ್, ಎಂಬ್ರಿಯೋ, ಝೈಗೋಟ್, ಗ್ಯಾಮೆಟ್ಸ್. ಆಪ್ಷನ್ ಡಿ ಗ್ಯಾಮೆಟ್, ಎಂಬ್ರಿಯೋ, ಝೈಗೋಟ್, ಸೀಡ್ಲಿಂಗ್. ಯಾವ ಸೀಕ್ವೆನ್ಸ್ ಕರೆಕ್ಟ್ ಇದೆ, ಯಾವ ಆರ್ಡರ್ ಕರೆಕ್ಟ್ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಮೊದಲಿಂದೇ ಕರೆಕ್ಟ್ ಇದೆ. ಆಪ್ಷನ್ ಎ ಗ್ಯಾಮೆಟ್, ಝೈಗೋಟ್, ಎಂಬ್ರಿಯೋ ಆ್ಯಂಡ್ ಸೀಡ್ಲಿಂಗ್. ಸೀಡ್ಲಿಂಗ್ ಇದು, ಯಾಕಂದರೆ ಯಾರೋ ಒಬ್ಬರು ಓದ್ಬೇಕಾದ್ರೆ ಸೀಡ್ಲಿಂಗ್ ಅಂತ ಓದ್ಬಿಟ್ಟಿದ್ರು. ಓಕೆ. ನಂತರ 12ನೇ ಪ್ರಶ್ನೆ. ನೇಮ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಆಪ್ಷನ್ ಎ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಈಸ್ ಪೆಟಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಈಸ್ ಸೆಪಲ್. ಆಪ್ಷನ್ ಬಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ is pistil, female reproductive part is stamen. Option C male reproductive part is stamen and female reproductive part is pistil.
ಆಪ್ಷನ್ ಡಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸೆಪಲ್, ಫೀಮೇಲ್ ಪೆಟಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದು ಸ್ಟೆಮನ್ಸ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದು ಪಿಸ್ಟಿಲ್. ನಂತರ 13ನೇ ಪ್ರಶ್ನೆಗೆ ಬನ್ನಿ. ರೈಸೋಪಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಡ್ಯಾಶ್, ಅಂದರೆ ಇಲ್ಲಿ ಯಾವ ರೀತಿಯ ರಿಪ್ರೊಡಕ್ಷನ್ ಆಗುತ್ತೆ? ಆಪ್ಷನ್ ಎ ಫಿಷನ್, ಆಪ್ಷನ್ ಬಿ ಸ್ಪೋರ್ ಫಾರ್ಮೇಷನ್, ಸಿ ರೀಜನರೇಷನ್, ಡಿ ಫ್ರಾಗ್ಮೆಂಟೇಷನ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಪೋರ್ ಫಾರ್ಮೇಷನ್. ಈಗ 14ನೇ ಪ್ರಶ್ನೆಗೆ ಬನ್ನಿ. ಸ್ಪೈರೋಗೈರಾ ಬ್ರೇಕ್ಸ್ ಅಪ್ ಇಂಟು 2 or more ಸ್ಮಾಲ್ ಪೀಸಸ್ ಆರ್ ಫ್ರಾಗ್ಮೆಂಟ್ಸ್ ಅಪಾನ್ ಮೆಚುರೇಷನ್. ನೇಮ್ ದ ಟೈಪ್ ಆಫ್ ರಿಪ್ರೊಡಕ್ಷನ್ ಅಕರ್ಸ್ ಇನ್ ದಿಸ್ ಕೇಸ್. ಆಪ್ಷನ್ ಎ ಸ್ಪೋರ್ ಫಾರ್ಮೇಷನ್, ಬಿ ಬರ್ಡಿಂಗ್, ಸಿ ರೀಜನರೇಷನ್, ಡಿ ಫ್ರಾಗ್ಮೆಂಟೇಷನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀರಿ ಅನ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಫ್ರಾಗ್ಮೆಂಟೇಷನ್. ಈಗ 15ನೇ ಪ್ರಶ್ನೆ. ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಎ ಸ್ಪೆಷಲ್ ಟಿಶ್ಯೂ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಯುಟರಸ್, ಆಪ್ಷನ್ ಬಿ ಪ್ಲಾಸೆಂಟಾ, ಆಪ್ಷನ್ ಸಿ ಝೈಗೋಟ್, ಆಪ್ಷನ್ ಡಿ ವೂಮ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ಲಾಸೆಂಟಾ. ಈಗ 16ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ಪ್ರೊಟೆಕ್ಟ್ಸ್ ಫ್ರಮ್ ಅಕ್ವೈರಿಂಗ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಆಪ್ಷನ್ ಎ ಸರ್ಜರಿ, ಬಿ ಕಾಪರ್ ಟೀ, ಸಿ ಕಾಂಡೋಮ್ಸ್, ಡಿ ಓರಲ್ ಪಿಲ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಾಂಡೋಮ್ಸ್. ಈಗ 17ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯುನಿಸೆಕ್ಸುವಲ್ ಫ್ಲವರಿಂಗ್ ಪ್ಲಾಂಟ್. ಆಪ್ಷನ್ ಎ ವಾಟರ್ಮೆಲನ್, ಬಿ ಪಪಾಯ, ಸಿ ಬೋತ್ ಆಫ್ ದೀಸ್, ಡಿ ನನ್ ಆಫ್ ದೀಸ್. ಬೇಗ ಇದಕ್ಕೆ ಸರಿಯಾದಂಥ ಉತ್ತರ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರೋದೆ ಆಪ್ಷನ್ ಸಿ ಬೋತ್ ಆಫ್ ದೀಸ್. ನಂತರ 18ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಫ್ಯೂಚರ್ ಶೂಟ್ ಅಂಡ್ ಫ್ಯೂಚರ್ ರೂಟ್. ಆಪ್ಷನ್ ಎ ಫ್ಯೂಚರ್ ಶೂಟ್ ಕಾರ್ಟಿಲಿಡಾನ್, ಫ್ಯೂಚರ್ ರೂಟ್ pollen grains. Option B future shoot ovary, future root radical. Option C future shoot embryo and future root stamen. Option D future shoot plumule, future root radical. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಫ್ಯೂಚರ್ ಶೂಟ್ ಪ್ಲ್ಯೂಮ್ಯೂಲ್ ಆ್ಯಂಡ್ ಫ್ಯೂಚರ್ ರೂಟ್ ರ್ಯಾಡಿಕಲ್. ನಂತರ 19ನೇ ಪ್ರಶ್ನೆಗೆ ಬನ್ನಿ. ಡ್ಯಾಶ್ ಇಸ್ ದ ಫೇಸ್ ಇನ್ ದ ಹ್ಯೂಮನ್ ಫೀಮೇಲ್ಸ್ ಲೈಫ್ ವೆನ್ ಓವ್ಯುಲೇಷನ್ ಆ್ಯಂಡ್ ಮೆನ್ಸ್ಟ್ರಿಯೇಷನ್ ಸ್ಟಾಪ್. ಆಪ್ಷನ್ ಎ ಮಿನೋಪಾಸ್, ಆಪ್ಷನ್ ಬಿ ಮಿನಾರ್ಕೆ, ಆಪ್ಷನ್ ಸಿ ಸ್ಟಾಪ್ ಏಜ್, ಡಿ ನನ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಮಿನೋಪಾಸ್. ಈಗ 20ನೇ ಪ್ರಶ್ನೆ. ವೇರಿಯೇಷನ್ಸ್ ಅಕರ್ ಆಸ್ ಅ ರಿಸಲ್ಟ್ ಆಫ್ ಡ್ಯಾಶ್. ಆಪ್ಷನ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್, ಬಿ asexual reproduction, ಸಿ ವೆಜಿಟೇಟಿವ್ ಪ್ರೊಪಗೇಷನ್, ಡಿ ರೀಜನರೇಷನ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಈಗ ನೀವು ಪಡಿತೀರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್. ಈಗ 21ನೇ ಪ್ರಶ್ನೆ. ಫರ್ಟಿಲೈಸೇಷನ್ ಅಕರ್ಸ್ ಇನ್ ಹ್ಯೂಮನ್ ಫೀಮೇಲ್ ವೆನ್ ದ ಸ್ಪರ್ಮ್ ಅಂಡ್ ಓವ್ಯೂಮ್ ರೀಚ್ ಸೈಮಂಟೇನಿಯಸ್ಲಿ ಅಟ್ ಡ್ಯಾಶ್. ಆಪ್ಷನ್ ಎ ಫೆಲೋಪಿಯನ್ ಟ್ಯೂಬ್, ಬಿ ಯೂಟರಸ್, ಸಿ ವಜೈನಾ, ಡಿ ಸರ್ವಿಕ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್. ನಂತರ 22ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಇದಕ್ಕೆ ಇರುವಂಥ ಆಪ್ಷನ್ಗಳು: ಒಂದನೇದು ಫಿಷನ್, ಎರಡನೇದು ಬಡ್ಡಿಂಗ್, ಮೂರನೇದು ಅಂದರೆ ಸಿ ರೀಜನರೇಷನ್, ಡಿ ಫ್ರಾಗ್ಮೆಂಟೇಷನ್. ಇದಕ್ಕೆ ಸರಿಯಾದಂಥ ಉತ್ತರ ರೀಜನರೇಷನ್. ಇದು ಆಕ್ಸಿಡೆಂಟಲ್ ಪ್ರೋಸೆಸ್, ಇದು ರಿಪ್ರೊಡಕ್ಷನ್ ಅಂತಾನೆ ಕನ್ಸಿಡರ್ ಆಗಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ 23ನೇ ಪ್ರಶ್ನೆಗೆ ಬನ್ನಿ. ಇನ್ ಕೇಸ್ ದ ಓವಾ ಡಸ್ ನಾಟ್ ಫರ್ಟಿಲೈಸ್, ವಿಚ್ ಆಫ್ ದ ಫಾಲೋಯಿಂಗ್ ಇವೆಂಟ್ ವಿಲ್ ಟೇಕ್ ಪ್ಲೇಸ್? ಆಪ್ಷನ್ ಎ ಮೆನ್ಸ್ಟ್ರಿಯೇಷನ್, ಬಿ ಇಂಪ್ಲಾಂಟೇಷನ್, ಸಿ ಪ್ರೆಗ್ನೆನ್ಸಿ, ಡಿ ಓವ್ಯುಲೇಷನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೆನ್ಸ್ಟ್ರಿಯೇಷನ್. ಈಗ 24ನೇ ಪ್ರಶ್ನೆ. ಪ್ರೀ ನ್ಯಾಟಲ್ ಸೆಕ್ಸ್ ಡಿಟರ್ಮಿನೇಷನ್ ಹ್ಯಾಸ್ ಬೀನ್ ಪ್ರೊಹಿಬಿಟೆಡ್ ಬೈ ಲಾ ಡ್ಯೂ ಟು ಡ್ಯಾಶ್. ಆಪ್ಷನ್ ಎ ಹೈ ಕಾಸ್ಟ್ ಚಾರ್ಜ್ಡ್ ಬೈ ಡಾಕ್ಟರ್ಸ್, ಆಪ್ಷನ್ ಬಿ ಪಾಸಿಬಲ್ ಡೇಂಜರ್ಸ್ ಫಾರ್ ಮದರ್ಸ್ ಹೆಲ್ತ್, ಆಪ್ಷನ್ ಸಿ ಇನ್ಕ್ರೀಸಿಂಗ್ ಕೇಸಸ್ ಆಫ್ ಮೇಲ್ ಫರ್ಟಿಸೈಡ್, ಆಪ್ಷನ್ ಡಿ ಇನ್ಕ್ರೀಸಿಂಗ್ ಕೇಸಸ್ ಆಫ್ ಫಿಮೇಲ್ ಫರ್ಟಿಸೈಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇನ್ಕ್ರೀಸಿಂಗ್ ಕೇಸಸ್ ಆಫ್ ಫಿಮೇಲ್ ಫರ್ಟಿಸೈಡ್. ಈಗ ಕ್ವಶನ್ ನಂಬರ್ 25. ಹ್ಯೂಮನ್ ಮೇಲ್ ಜರ್ಮ್ ಸೆಲ್ಸ್ ಕಾಲ್ಡ್ ಡ್ಯಾಶ್ ಆ್ಯಂಡ್ ಹ್ಯೂಮನ್ ಫಿಮೇಲ್ ಜರ್ಮ್ ಸೆಲ್ಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ testis, ovary, B sperm, egg, C stigma, stamen, D none of these.
ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಪರ್ಮ್ ಎಗ್. ಈಗ 26ನೇ ಪ್ರಶ್ನೆ, ಸೀಡ್ ಜರ್ಮಿನೇಷನ್ ರೆಫರ್ಸ್ ಟು ಡ್ಯಾಶ್. ಆಪ್ಷನ್ ಎ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಇಂಟು ಸೀಡ್ಲಿಂಗ್. ಆಪ್ಷನ್ ಬಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಸ್ಟಾಮೆನ್ ಟು ಸ್ಟಿಗ್ಮಾ. ಆಪ್ಷನ್ ಸಿ ಡೆವಲಪ್ಮೆಂಟ್ ಆಫ್ ಝೈಗೋಟ್ ಇಂಟು ಎಂಬ್ರಿಯೋ. ಆಪ್ಷನ್ ಡಿ ನನ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಇಂಟು ಸೀಡ್ಲಿಂಗ್. ಇದಕ್ಕೆ ನಾವು ಸೀಡ್ ಜರ್ಮಿನೇಷನ್ ಅಂತೀವಿ. ಈಗ 27ನೇ ಪ್ರಶ್ನೆಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಮೆನ್ಸ್ಟ್ರಿಯೇಷನ್ ಸೈಕಲ್. ಆಪ್ಷನ್ ಎ ಇಫ್ ಫರ್ಟಿಲೈಸೇಷನ್ ಡಸ್ ನಾಟ್ ಅಕರ್, ಥಿಕ್ ಅಂಡ್ ಸ್ಪಾಂಜಿ ಲೈನಿಂಗ್ ಆಫ್ ಯೂಟರಸ್ ಬ್ರೇಕ್ಸ್ and comes out as mucus and blood. Option B, it lasts for about 2 to 8 days. Option C, it happens roughly every month in females. Option D, all of these. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದೀಸ್. ಈಗ 28ನೇ ಪ್ರಶ್ನೆಗೆ ಬನ್ನಿ. ಇಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ, ಇಟ್ ಈಸ್ ನೋನ್ ಆಸ್ ಡ್ಯಾಶ್ ಫರ್ಟಿಲೈಸೇಷನ್. ಆಪ್ಷನ್ ಎ ಇಂಟೆಸ್ಟೈನಲ್. ಆಪ್ಷನ್ ಬಿ IVF. ಆಪ್ಷನ್ ಸಿ ಇಂಟರ್ನಲ್. ಆಪ್ಷನ್ ಡಿ ಎಕ್ಸ್ಟರ್ನಲ್. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿದ್ದೀರಿ ಅನ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಂಟರ್ನಲ್. ಈಗ 29ನೇ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ನಾಟ್ ದ ಫಂಕ್ಷನ್ಸ್ ಆಫ್ ಟೆಸ್ಟಿಸ್ ಅಟ್ ಪ್ಯೂಬರ್ಟಿ. ಇದಕ್ಕೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮೊದಲು ಅವುಗಳನ್ನು ನೋಡಿ, ನಂತರ ನಿಮಗೆ ABCD ಆಪ್ಷನ್ಸ್ ಬರ್ತವೆ. ಮೊದಲನೆಯ ಸ್ಟೇಟ್ಮೆಂಟ್ ಫಾರ್ಮೇಷನ್ ಆಫ್ ಮೇಲ್ ಜರ್ಮ್ ಸೆಲ್ಸ್. ಎರಡನೆಯ ಸ್ಟೇಟ್ಮೆಂಟ್ ಸೆಕ್ರೀಷನ್ ಆಫ್ ಟೆಸ್ಟೋಸ್ಟೆರಾನ್. ಮೂರನೇ ಸ್ಟೇಟ್ಮೆಂಟ್ ಡೆವಲಪ್ಮೆಂಟ್ ಆಫ್ ಪ್ಲಾಸೆಂಟಾ. ನಾಲ್ಕನೇ ಸ್ಟೇಟ್ಮೆಂಟ್ ಸೆಕ್ರೀಷನ್ ಆಫ್ ಈಸ್ಟ್ರೋಜನ್. ಈಗ ಆಪ್ಷನ್ಸ್ ಬರ್ತವೆ ನೋಡಿ. ಆಪ್ಷನ್ ಎ ಫಸ್ಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್, ದೀಸ್ ಆರ್ ನಾಟ್ ದ ಫಂಕ್ಷನ್ಸ್ ಆಫ್ ಟೆಸ್ಟಿಸ್. ಇದೇ ರೀತಿ ಆಪ್ಷನ್ ಬಿ ಫಸ್ಟ್ ಆ್ಯಂಡ್ ಸೆಕೆಂಡ್. ಆಪ್ಷನ್ ಸಿ ಸೆಕೆಂಡ್ ಆ್ಯಂಡ್ ಫೋರ್ತ್. ಆಪ್ಷನ್ ಡಿ ಥರ್ಡ್ ಆ್ಯಂಡ್ ಫೋರ್ತ್. ಇವುಗಳು ಈ ಸ್ಟೇಟ್ಮೆಂಟ್ಗಳು ಟೆಸ್ಟಿಸ್ನ ಫಂಕ್ಷನ್ಸ್ ಅಲ್ಲ ಪ್ಯೂಬರ್ಟಿಗೆ ಬಂದಾಗ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಥರ್ಡ್ ಆ್ಯಂಡ್ ಫೋರ್ತ್. ಈಗ 30ನೇ ಪ್ರಶ್ನೆ, ಡ್ಯಾಶ್ ಇಸ್ ಅ ಡಕ್ಟ್ ಕಮಿಂಗ್ ಫ್ರಮ್ ದ ಯೂರಿನರಿ ಬ್ಲಾಡರ್ ವಿಚ್ ಕ್ಯಾರೀಸ್ ಸ್ಪರ್ಮ್ಸ್. ಇದಕ್ಕೆ ಆಪ್ಷನ್ ಎ ಫೆಲೋಪಿಯನ್ ಟ್ಯೂಬ್. ಬಿ ಯೂಟರಸ್. ಸಿ ಪ್ರೋಸ್ಟೇಟ್ ಗ್ಲ್ಯಾಂಡ್. ಡಿ ವ್ಯಾಸ್ಟ್ ಡಿಫರೆನ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವ್ಯಾಸ್ಟ್ ಡಿಫರೆನ್ಸ್. ಈಗ 31ನೇ ಪ್ರಶ್ನೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮೆನ್ಸ್ಟ್ರುಯೇಷನ್ ಈಸ್ ಡ್ಯಾಶ್. ಆಪ್ಷನ್ ಎ ಪ್ರೆಸೆಂಟ್. ಬಿ ಆಬ್ಸೆಂಟ್. ಸಿ ಇಂಟರ್ಮಿಟೆಂಟ್. ಡಿ ಪ್ರೆಸೆಂಟ್ ವಿತ್ ಪೇನ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಬ್ಸೆಂಟ್. ಈಗ 32ನೇ ಪ್ರಶ್ನೆ, ಆಫ್ಟರ್ ಫರ್ಟಿಲೈಸೇಷನ್ ವಿಚ್ ಸ್ಟ್ರಕ್ಚರ್ ಫಾರ್ಮ್ಸ್ ಫ್ರೂಟ್. ಆಪ್ಷನ್ ಎ ಕ್ಯಾಲಿಕ್ಸ್. ಬಿ ಕೊರೊಲಾ. ಸಿ ಸ್ಟೆಮನ್. ಡಿ ಓವರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಓವರಿ, ಹಾಗಾಗಿ ನೋವರಿ. ಈಗ 33ನೇ ಪ್ರಶ್ನೆ, ಗ್ಲ್ಯಾಂಡ್ ವಿಚ್ ಈಸ್ ಫೌಂಡ್ ಓನ್ಲಿ ಇನ್ ಮೇಲ್ಸ್ ಈಸ್ ಡ್ಯಾಶ್. ಆಪ್ಷನ್ ಎ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಬಿ ಪೆರಿನಿಯಲ್ ಗ್ಲ್ಯಾಂಡ್. ಸಿ ಪ್ರೋಸ್ಟೇಟ್ ಗ್ಲ್ಯಾಂಡ್. ಡಿ ಪ್ಯಾಂಕ್ರಿಯಾಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರೋಸ್ಟೇಟ್ ಗ್ಲ್ಯಾಂಡ್. ಈಗ 34ನೇ ಪ್ರಶ್ನೆ, ಟೆಸ್ಟಿಸ್ ಆರ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ ಇನ್ ಮ್ಯಾನ್ ಬಿಕಾಸ್ ಡ್ಯಾಶ್. ಆಪ್ಷನ್ ಎ ದೇರ್ ಈಸ್ ಲೆಸ್ ಸ್ಪೇಸ್ ಇನ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿ ಸ್ಪೇಸ್ ಕಡಿಮೆ ಆಗಿದ್ದಕ್ಕೋಸ್ಕರ. ಓಕೆ. ನಂತರ ಟೆಂಪ್ರೇಚರ್ ಇಸ್ ಲೆಸ್ ಔಟ್ಸೈಡ್ ದ ಬಾಡಿ. ಇದು ಆಪ್ಷನ್ ಬಿ. ನಂತರ ಆಪ್ಷನ್ ಸಿ ಕ್ಯಾಪ್ಯುಲೇಷನ್ ಇಸ್ ಈಸಿ. ನಂತರ ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟೆಂಪ್ರೇಚರ್ ಇಸ್ ಲೆಸ್ ಔಟ್ಸೈಡ್ ದ ಬಾಡಿ. ಈಗ 35ನೇ ಪ್ರಶ್ನೆ, ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ಸ್ ಫ್ರಮ್ ಸ್ಟಿಗ್ಮಾ ಟು ಓವರಿ ಈಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಪಾಲಿನೇಷನ್. ಬಿ ಓವ್ಯುಲೇಷನ್. ಸಿ ಫರ್ಟಿಲೈಸೇಷನ್. ಡಿ ಪ್ರೆಗ್ನೆನ್ಸಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಾಲಿನೇಷನ್. ಈಗ 36ನೇ ಪ್ರಶ್ನೆ, ದ ಆಂಥರ್ ಕಂಟೇನ್ಸ್ ಡ್ಯಾಶ್. ಆಪ್ಷನ್ ಎ ಸೆಪಲ್ಸ್. ಬಿ ಓವ್ಯೂಲ್ಸ್. ಸಿ ಕಾರ್ಪೆಲ್. ಡಿ ಪಾಲನ್ ಗ್ರೇನ್ಸ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪಾಲನ್ ಗ್ರೇನ್ಸ್. ನಂತರ ಸಿಂಪ್ಟಮ್ಸ್ ಆಫ್ ಪ್ಯೂಬರ್ಟಿ ಇನ್ ಮೇಲ್ಸ್ ಆರ್ ಡ್ಯಾಶ್. ಆಪ್ಷನ್ ಎ ಡೀಪನಿಂಗ್ ಆಫ್ ವಾಯ್ಸ್. ಬಿ ಹೇರ್ ಗ್ರೋತ್ ಆನ್ ಫೇಸ್ ಆ್ಯಂಡ್ ಜೆನಿಟಲ್ಸ್. ಆಪ್ಷನ್ ಸಿ ಅಕೇಶ್ನಲ್ ಇರೆಕ್ಷನ್ ಆಫ್ ಪೆನಿಸ್. ಆಪ್ಷನ್ ಡಿ ABC, ಅಂದರೆ ಆಲ್ ಆಫ್ ದೀಸ್ ಅಂತ. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಇವು 3 ಸಹ ಆಗ್ತವೆ, ಹಾಗಾಗಿ ಆಪ್ಷನ್ ಡಿ A, B ಆ್ಯಂಡ್ C. ಈಗ 38ನೇ ಪ್ರಶ್ನೆ, ಸಿಂಪ್ಟಮ್ಸ್ ಆಫ್ ಪ್ಯೂಬರ್ಟಿ ಇನ್ ಫೀಮೇಲ್ಸ್ ಆರ್ ಆಪ್ಷನ್ ಎ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್. ಆಪ್ಷನ್ ಬಿ ಇನಿಷಿಯೇಷನ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದೀಸ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೋತ್.
ಇದರ ನಂತರ 39ನೇ ಪ್ರಶ್ನೆಗೆ ಬನ್ನಿ. ದ ಪಾರ್ಟ್ ಆಫ್ ದ ಫ್ಲವರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ದ ಫ್ಲವರ್ ಈಸ್ ಡ್ಯಾಶ್. ಆಪ್ಷನ್ ಎ ಸೆಪಲ್ಸ್, ಬಿ ಪಿಸ್ಟಿಲ್, ಸಿ ಆಂಥರ್, ಡಿ ಸ್ಟ್ಯಾಮನ್ಸ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಿಸ್ಟಿಲ್. ಈಗ 40ನೇ ಪ್ರಶ್ನೆ. ದ ಸೂಲನ್ ಬಾಟಮ್ ಪಾರ್ಟ್ ಆಫ್ ಫ್ಲವರ್ ಈಸ್ ಡ್ಯಾಶ್. ಆಪ್ಷನ್ ಎ ಓವರಿ, ಬಿ ಸ್ಟೈಲ್, ಸಿ ಸ್ಟಿಗ್ಮಾ, ಡಿ ನನ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಓವರಿ. ಓಕೆ, ಸೊ ಡೋಂಟ್ ವರಿ. ಈಗ 41ನೇ ಪ್ರಶ್ನೆ. ದ ಪೈಪ್ ಲೈಕ್ ಕನೆಕ್ಟಿಂಗ್ ಪಾರ್ಟ್ ಆಫ್ ಫ್ಲವರ್ ಅಂದರೆ ಓವರಿ ಮತ್ತು ಸ್ಟಿಕ್ಕಿ ಇರುವಂಥ ಸ್ಟಿಗ್ಮಾ ಇವೆರಡನ್ನು ಕನೆಕ್ಟ್ ಮಾಡುವಂಥ ಪೈಪ್ ಲೈಕ್ ಸ್ಟ್ರಕ್ಚರ್ಗೆ ಏನಂತೀವಿ? ಆಪ್ಷನ್ ಎ ಓವರಿ, ಬಿ ಸ್ಟೈಲ್, ಸಿ ಸ್ಟಿಗ್ಮಾ, ಡಿ ನನ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಟೈಲ್. ನಂತರ 42ನೇ ಪ್ರಶ್ನೆ. ದ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಈಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಜೆಸ್ಟೇಷನ್ ಪೀರಿಯಡ್, ಬಿ ಓವ್ಯುಲೇಷನ್, ಸಿ ಇನ್ಕ್ಯುಬೇಷನ್ ಪೀರಿಯಡ್, ಡಿ ಮೆನ್ಸ್ಟ್ರುಯೇಷನ್ ಪೀರಿಯಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜೆಸ್ಟೇಷನ್ ಪೀರಿಯಡ್. ಈಗ 43ನೇ ಪ್ರಶ್ನೆ. ಪ್ಲಾಸ್ಮೋಡಿಯಂ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಆಪ್ಷನ್ ಎ ಮಲ್ಟಿಪಲ್ ಫಿಷನ್, ಬಿ ಬಡ್ಡಿಂಗ್, ಸಿ ಮೇಟಿಂಗ್, ಡಿ ಆಲ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಲ್ಟಿಪಲ್ ಫಿಷನ್. ಈಗ 44ನೇ ಪ್ರಶ್ನೆಗೆ ಬನ್ನಿ. ನ್ಯೂ DNA ಕಾಪಿ ಕೆನಾಟ್ ವರ್ಕ್ ವಿತ್ ದ ಸೆಲ್ಯುಲರ್ ಅಪ್ಯಾರಟಸ್ ಇಟ್ ಇನ್ಹೆರಿಟ್ಸ್ ಇಫ್ ಡ್ಯಾಶ್ ವೇರಿಯೇಷನ್ ಟೇಕ್ಸ್ ಪ್ಲೇಸ್. ಆಪ್ಷನ್ ಎ ಸಬ್ಟಲ್, ಬಿ ಡ್ರಾಸ್ಟಿಕ್, ಸಿ ನಾರ್ಮಲ್, ಡಿ ಆಲ್ ಆಫ್ ದೀಸ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡ್ರಾಸ್ಟಿಕ್. ಈಗ 45ನೇ ಪ್ರಶ್ನೆ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಡ್ಯಾಶ್ ಪೇರೆಂಟ್ ಗಿವ್ ರೈಸ್ ಟು ಆಫ್ ಸ್ಪ್ರಿಂಗ್. ಆಪ್ಷನ್ ಎ ಸಿಂಗಲ್, ಬಿ ಸಿಂಪಲ್, ಸಿ ಡಬಲ್, ಡಿ 3. ಬೇಗ ಬೇಗ ಸರಿಯಾದ ಉತ್ತರ ಏನು ಅನಿಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿಂಗಲ್ ಪೇರೆಂಟ್. ನಂತರ 46ನೇ ಪ್ರಶ್ನೆಗೆ ಬನ್ನಿ. ರಿಪ್ರೊಡಕ್ಷನ್ ಈಸ್ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಆರ್ಗನಿಸಮ್ಸ್ ಇನ್ ಆರ್ಡರ್ ಟು ಡ್ಯಾಶ್. ಆಪ್ಷನ್ ಎ ಕೀಪ್ ದ ಇಂಡಿವಿಜುವಲ್ ಆರ್ಗನಿಸಮ್ ಅಲೈವ್. ಆಪ್ಷನ್ ಬಿ ಕಂಟಿನ್ಯೂ ದ ಸ್ಪೀಸೀಸ್ ಜನರೇಷನ್ ಆಫ್ಟರ್ ಜನರೇಷನ್. ಆಪ್ಷನ್ ಸಿ ಫುಲ್ಫಿಲ್ ದೇರ್ ಎನರ್ಜಿ ರಿಕ್ವೈರ್ಮೆಂಟ್ಸ್. ಆಪ್ಷನ್ ಡಿ ಮೇಂಟೈನ್ ಗ್ರೋತ್. ಬೇಗ ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಯಾವ ಆಪ್ಷನ್ ಸರಿ ಅಂತ. ನೋಡಿರಿ, ರಿಪ್ರೊಡಕ್ಷನ್ ಆರ್ಗನಿಸಮ್ಸ್ಗಳಿಗೆ ಯಾಕೆ ಇಂಪಾರ್ಟೆಂಟ್? ಅವು ಬದುಕಿರ್ಬೇಕಂದ್ರೆ ರಿಪ್ರೊಡಕ್ಷನ್ ಮಾಡಿದರೆ ಬದುಕ್ತಾವ, ಅಥವಾ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಅವುಗಳ ಸ್ಪೀಸೀಸ್ ಕಂಟಿನ್ಯೂ ಆಗ್ಬೇಕಂತ ರಿಪ್ರೊಡಕ್ಷನ್ ಮಾಡ್ತಾವ, ಅಥವಾ ರಿಪ್ರೊಡಕ್ಷನ್ ಮಾಡಿದರೆ ಎನರ್ಜಿ ಬಂದ್ಬಿಡುತ್ತಾ ಊಟ ಮಾಡ್ದಂಗೆ, ಅಥವಾ ರಿಪ್ರೊಡಕ್ಷನ್ ಮಾಡಿದರೆ ಗ್ರೋತ್ ಮೇಂಟೈನ್ ಆಗುತ್ತಾ? ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಂಟಿನ್ಯೂ ದ ಸ್ಪೀಸೀಸ್ ಜನರೇಷನ್ ಆಫ್ಟರ್ ಜನರೇಷನ್. ಈಗ 47ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇಂಪಾರ್ಟೆಂಟ್ ರೋಲ್ ಆಫ್ ಪ್ಲಾಸೆಂಟಾ ಡ್ಯೂರಿಂಗ್ gestation period of women? Option A, they regulate temperature necessary for embryo. B, it contains villi on the developing side of the tissue. Option C, villi provide glucose and oxygen to pass from mother to embryo. Option D, removes the wastes generated from the embryo. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ಯಾವುದು ಪ್ಲಾಸೆಂಟಾದ ಇಂಪಾರ್ಟೆಂಟ್ ರೋಲ್ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ದೇ ರೆಗ್ಯುಲೇಟ್ ಟೆಂಪ್ರೇಚರ್ ನೆಸರಿ ಫಾರ್ ಎಂಬ್ರಿಯೋ ಐತಲ್ಲ, ಇದು ತಪ್ಪು. ಇದು ಸರಿಯಾದಂಥ ಅಂದರೆ ಇಂಪಾರ್ಟೆಂಟ್ ಆದಂಥ ರೋಲ್ ಅಲ್ಲ ಪ್ಲಾಸೆಂಟಾ ಅದು. ನಂತರ 48ನೇ ಪ್ರಶ್ನೆ. ವೈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಫ್ಲೂಯಿಡ್? ಆಪ್ಷನ್ ಎ to make the transportation of sperm difficult. Option B, to make the transportation of eggs easier. Option C, to make the transportation of sperm easier. Option D, to stimulate the formation of sperm. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಟು ಮೇಕ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಪರ್ಮ್ ಈಸಿಯರ್. ಈಗ 49ನೇ ಪ್ರಶ್ನೆ. ಬ್ರಯೋಫೈಲಮ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಆಪ್ಷನ್ ಎ ವೆಜಿಟೇಟಿವ್ ಪ್ರೊಪಗೇಷನ್, ಬಿ ಸ್ಪೋರ್ ಫಾರ್ಮೇಷನ್, ಸಿ ರೀಜನರೇಷನ್, ಡಿ ಫ್ರಾಗ್ಮೆಂಟೇಷನ್. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ವೆಜಿಟೇಟಿವ್ ಪ್ರೊಪಗೇಷನ್. ಈಗ 50ನೇ ಪ್ರಶ್ನೆ. ಡ್ಯಾಶ್ ಈಸ್ ಎ ಪ್ರಾಕ್ಟೀಸ್ ಆಫ್ propagating plants under sterile conditions, often to produce clones of a plant. Option A, vegetative propagation. B, tissue culture. C, regeneration. D, fragmentation. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಟಿಶ್ಯೂ ಕಲ್ಚರ್. ಈಗ 51ನೇ ಪ್ರಶ್ನೆ. ಹೌ ಓರಲ್ ಪಿಲ್ಸ್ ಪ್ರಿವೆಂಟ್ ಪ್ರೆಗ್ನೆನ್ಸಿ? ಆಪ್ಷನ್ ಎ, ಬೈ ಚೇಂಜಿಂಗ್ ದ ಹಾರ್ಮೋನಲ್ ಬ್ಯಾಲೆನ್ಸ್ ಆಫ್ ದ ಬಾಡಿ ಆ್ಯಂಡ್ ಪ್ರಿವೆಂಟ್ ರಿಲೀಸ್ ಆಫ್ ಎಗ್. ಆಪ್ಷನ್ ಬಿ,
by deactivating sperms. Option C, by creating barrier in fallopian tube. Option D, none of these. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಬೈ ಚೇಂಜಿಂಗ್ ದ ಹಾರ್ಮೋನಲ್ ಬ್ಯಾಲೆನ್ಸ್ ಆಫ್ ದ ಬಾಡಿ ಆ್ಯಂಡ್ ಪ್ರಿವೆಂಟ್ ರಿಲೀಸ್ ಆಫ್ ಎಗ್. ಅದಕ್ಕೆ ಇವು ಸೇಫ್ ಅಲ್ಲ, ಡೇಂಜರಸ್. ನಂತರ 52ನೇ ಪ್ರಶ್ನೆ, ಡ್ಯೂರಿಂಗ್ ಅಡೋಲೆಸೆನ್ಸ್ ಸೆವರಲ್ ಚೇಂಜಸ್ ಅಕರ್ ಇನ್ ದ ಹ್ಯೂಮನ್ ಬಾಡಿ. ಮಾರ್ಕ್ ಒನ್ ಚೇಂಜ್ ಅಸೋಸಿಯೇಟೆಡ್ ವಿತ್ ಸೆಕ್ಷುವಲ್ ಮೆಚುರೇಷನ್ ಇನ್ ಬಾಯ್ಸ್. ಆಪ್ಷನ್ ಎ, ಲಾಸ್ ಆಫ್ ಮಿಲ್ಕ್ ಟೀತ್. ಆಪ್ಷನ್ ಬಿ, ಇನ್ಕ್ರೀಸ್ ಇನ್ ಹೈಟ್. ಆಪ್ಷನ್ ಸಿ, ಕ್ರ್ಯಾಕಿಂಗ್ ವಾಯ್ಸ್. ಆಪ್ಷನ್ ಡಿ, ವೇಟ್ ಗೇನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕ್ರ್ಯಾಕಿಂಗ್ ವಾಯ್ಸ್. ಅಡೋಲೆಸೆನ್ಸಿಗೆ ಬಂದಾಗ ಯಾರಿಗಾದರೂ ಮಿಲ್ಕ್ ಟೀತ್ ಬಿದ್ದವ ಇದ್ದರೆ ಹೇಳ್ರಿ. ಓಕೆ, ಈಗ 53ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ. ಈಗ ಒನ್ ಶಾರ್ಟ್ ಎಪಿಸೋಡ್ ಮುಗಿಯುತ್ತೆ ಈ ಲೆಸನ್ ಮೇಲಿರುವಂಥ MCQ ಸೀರೀಸಿಂದು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದಕ್ಕೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮೊದಲು 4 ಸ್ಟೇಟ್ಮೆಂಟ್ಸನ್ನು ನೋಡಿ, ನಂತರ ಆಪ್ಷನ್ಸನ್ನು ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ರಿಕ್ವೈರ್ಸ್ 2 types of gamete. Second statement, fertilization is a compulsory event. Third statement, it always results in formation of zygote. Fourth statement, offspring formed as clones. ಆಪ್ಷನ್ಸ್ ಅನ್ನು ಯೂಸ್ ಮಾಡಿಕೊಂಡು ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕಿರುವಂಥ ಮೊದಲನೇ ಆಪ್ಷನ್, ಫಸ್ಟ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಬಿ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಸಿ, ಸೆಕೆಂಡ್ ಆ್ಯಂಡ್ ಫೋರ್ತ್ ಆರ್ ಟ್ರೂ. ಆಪ್ಷನ್ ಡಿ, ಫಸ್ಟ್, ಸೆಕೆಂಡ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸ್ನೇಹಿತರೆ, ಮುಖ್ಯವಾಗಿ ನೀವು ಈ ವಿಡಿಯೋವನ್ನು ತಕ್ಷಣ ಹೆಚ್ಚು ಜನಕ್ಕೆ ನಿಮ್ಮ ಪಾಸಿಟಿವ್ ಒಪಿನಿಯನ್ನೊಂದಿಗೆ ಶೇರ್ ಮಾಡಿ. ಆವಾಗ ನನಗೂ ಸಹ ಹೆಚ್ಚು ವಿಡಿಯೋಗಳನ್ನು ಮಾಡ್ಕೊಂಬರೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಜೊತೆಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ಗೆ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಆದರು ಅಂದರೆ, ನಾನು ಕಂಪ್ಲೀಟಾಗಿ ಇದ್ರ ಮೇಲೆ ಡಿಪೆಂಡ್ ಆದರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು, ಹೆಚ್ಚು ಕ್ವಾಲಿಟಿಯನ್ನು ನಿಮಗೆ ಕೊಡೋದಕ್ಕೆ, ಹೆಚ್ಚು ಸಮಯವನ್ನು ನಿಮಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಏನಿರ್ಬೋದು ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಇಲ್ಲಿಗೆ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸರ್, ನಮ್ಮ 10th ಮುಗ್ದೇ ಬಿಡ್ತಲ್ಲ, ಶೇರ್ ಮಾಡಿ ಏನು ಮಾಡೋಣ ಅಂತ ಏನಿಲ್ಲ. PUCಯ ಫಿಸಿಕ್ಸನ್ನು ಸಹ ಮಾಡ್ಬೇಕಂತ ಇದ್ದೀನಿ. ನಂತರ ಬೇರೆ ಸಬ್ಜೆಕ್ಟ್ಗಳನ್ನು ಸಹ ನಿಮಗೆ ಮಾಡ್ಕೊಂಡು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಬಾಯ್.